ಸರ್ಕಾರಿ ಶಿಕ್ಷಣದ ಬಗ್ಗೆ ಎಲ್ಲರೂ ಮಾತಾಡಿದ್ರು, ನಮ್ಮ ಬೆಲ್ಲದ್ ಸಾಹೇಬರು ಮಾತಾಡಿದ್ರು. ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್ ನಾನು ಬಜೆಟ್ ಅಲ್ಲಿ ಫುಲ್ ರಿಪೋರ್ಟ್ ತಗೊಂಡೆ ಸಭಾಧ್ಯಕ್ಷೆ. ಜನರಲ್ ಎಜುಕೇಶನ್ ಅಲ್ಲಿ ಶಾಲಾ ಶಿಕ್ಷಣ ಮತ್ತು ಸುರಕ್ಷತೆ ಇಲಾಖೆಯಲ್ಲಿ ಸಾಮಾನ್ಯ ಶಿಕ್ಷಣ 2202 ಪೇಮೆಂಟ್ ಹೆಡ್ ಅಡಿಯಲ್ಲಿ ಶಿಕ್ಷಣಕ್ಕೆ ನಮ್ಮ ಬಜೆಟ್ ಅಲ್ಲಿ 10.8% ಮಾನ್ಯ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ. ಅದರಲ್ಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್, ಫಸ್ಟ್ PUC ಸೆಕೆಂಡ್ PUC ಇದು ಗೌರ್ಮೆಂಟ್ ಸ್ಕೂಲ್ ಮತ್ತು ಕಾಲೇಜುಗಳಿಗೆ ಎಷ್ಟೋಗುತ್ತೆ ಅಂತ ತಗೊಂಡೆ ಸಭಾಧ್ಯಕ್ಷ. ಒಟ್ಟು ವೆಚ್ಚ ಈ ಆರ್ಥಿಕ ಇಲಾಖೆ ಕೊಟ್ಟಿರುವಂತಹ ಒಂದು ಪುಸ್ತಕದಲ್ಲಿ ಇರುವಂತದ್ದು ಒಟ್ಟು ಎಕ್ಸ್ಪೆಂಡಿಚರ್ 33,147.60 ಕೋಟಿ ಎಕ್ಸ್ಪೆಂಡಿಚರ್ ಇದೆ ಸಭಾಧ್ಯಕ್ಷೆ. ಇಷ್ಟಕ್ಕೆ ಎಷ್ಟು ಜನ ವಿದ್ಯಾರ್ಥಿಗಳು ಓದ್ತಾರೆ ಅಂತ ನಾನು ನೋಡಿದೆ. ಫಸ್ಟ್ ಟು 10th ಗೌರ್ಮೆಂಟ್ ಶಾಲೆಯಲ್ಲಿ ಓದೋದು 40,74,525 ವಿದ್ಯಾರ್ಥಿಗಳು. ಗೌರ್ಮೆಂಟ್ ಏಡೆಡ್ ಕಾಲೇಜಲ್ಲಿ ಗೌರ್ಮೆಂಟ್ ಏಡೆಡ್ ಸ್ಕೂಲಲ್ಲಿ ಓದುವಂಥದ್ದು 11,81,213 ವಿದ್ಯಾರ್ಥಿಗಳು. PUC ಗೌರ್ಮೆಂಟ್ PUC ಕಾಲೇಜಲ್ಲಿ ಪ್ರತಿ ವರ್ಷ ಓದುವಂಥದ್ದು 3,13,834 ವಿದ್ಯಾರ್ಥಿಗಳು. ಏಡೆಡ್ ಗೌರ್ಮೆಂಟ್ PU ಕಾಲೇಜಲ್ಲಿ ಓದುವಂಥದ್ದು 2,10,404 ವಿದ್ಯಾರ್ಥಿಗಳು. ಒಟ್ಟು 57,79,976 ವಿದ್ಯಾರ್ಥಿಗಳು ಗೌರ್ಮೆಂಟ್ ಶಾಲೆ, ಗೌರ್ಮೆಂಟ್ ಏಡೆಡ್ ಶಾಲೆ, ಗೌರ್ಮೆಂಟ್ ಏಡೆಡ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಸಭಾಧ್ಯಕ್ಷೆ. ಇವತ್ತು 58 ಲಕ್ಷ ರೌಂಡ್ ಫಿಗರ್ ಇಟ್ಕೊಂಡ್ವಿ ಅಂದ್ರೆ 33,147 ಕೋಟಿಯಲ್ಲಿ ಒಬ್ಬ ವಿದ್ಯಾರ್ಥಿಗೆ ತಲಾ ಖರ್ಚು 57,300 ರೂಪಾಯಿ ಆಗ್ತಾ ಇದೆ ಗೌರ್ಮೆಂಟ್ ಶಾಲೆಯಲ್ಲಿ ಓದೋ ವಿದ್ಯಾರ್ಥಿಗೆ. ಹೈಯರ್ ಎಜುಕೇಶನ್ ಬಿಟ್ ಓನ್ಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್. ಒಂದ್ ನಿಮಿಷ ಸರ್, ಇವತ್ತು ಶಾಲಾ ಶಿಕ್ಷಕರು ಯಾವ ಮಟ್ಟದ ಎಜುಕೇಶನ್ ಕೊಡ್ತಾ ಇದ್ದಾರೆ? ನನ್ನ ತಾಲೂಕಲ್ಲಿ ತಗೊಂಡ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಪಾಸ್ ಪರ್ಸೆಂಟೇಜ್ ಓನ್ಲಿ 58%, ಬರೀ 58%. 57,000 ಖರ್ಚು ಮಾಡ್ತೀವಿ. ಕೇಂದ್ರ ಸರ್ಕಾರದ ಕೇಂದ್ರೀಯ ವಿದ್ಯಾಲಯ ಪರ್ ಸ್ಟೂಡೆಂಟ್ ಎಕ್ಸ್ಪೆಂಡಿಚರ್ ಎಷ್ಟು ಅಂತ ತರಿಸ್ಕೊಂಡ್ರೆ 25,000. ಇವತ್ತು ರಾಜ್ಯ ಸರ್ಕಾರ 58,000 ಖರ್ಚು ಮಾಡಿ 41,500 ಕೋಟಿ ಅದು ಹೈಯರ್ ಎಜುಕೇಶನ್ ಇನ್ಕ್ಲೂಡ್ ಮಾಡಿ ಸರ್. ಓನ್ಲಿ ಪ್ರೈಮರಿ ಎಜುಕೇಶನ್ 33,000. ಮೇಸ್ಟ್ರಿಗಳಿಗೆ ಸಂಬಳ 85,000ದಿಂದ 1.5 ಲಕ್ಷವರೆಗೂ ಕೊಡ್ತೀರಾ. ಮೇಸ್ಟ್ರಿಗಳಿಗೆ ಏನ್ ಕೆಲಸ ಸರ್? ಇವತ್ತು ಮೇಸ್ಟ್ರಿಗಳಿಗೆ ಏನ್ ಕೆಲಸ? ಮೊಟ್ಟೆ ತರುವಂತದ್ದು 7 ರೂಪಾಯಿಗೆ, ಮೊಟ್ಟೆ ಸುಲಿಯುವಂತದ್ದು, ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಕೊಡ್ತೀರಾ. ನಮಗೂ ಅರ್ಥ ಆಗ್ಬೇಕೀಗ, ಯಾಕಂದ್ರೆ ಕೇಂದ್ರ ಸರ್ಕಾರ 25,000 KV ಸರ್. CBSE ಸಿಲೆಬಸ್ ನಮಗೂ ಆಶ್ಚರ್ಯ ಆಗ್ತಾ ಇದೆ. CBSE ಸಿಲೆಬಸ್ 25,000 ಮಾಡ್ತಾರೆ. ನಾವು ಸ್ಟೇಟ್ ಸಿಲೆಬಸ್ ಅಲ್ಲಿ 58% ಪಾಸ್ ಪರ್ಸೆಂಟೇಜ್. ನನ್ನ ತಾಲೂಕ್ ಮಾತ್ರ ಕೊಡ್ತೀನಿ ನಾನು ಎಕ್ಸಾಂಪಲ್. ಯಾಕೆ ಸರ್ ಟೀಚರ್ಗಳು ಏನ್ ಕೆಲಸ ಅಂತ ಕೇಳಿದ್ರೆ ಮೊಟ್ಟೆ ತರಕ್ಕೆ 7 ರೂಪಾಯಿ ಕೊಡ್ತಾರೆ, ನಾವು ಎಲ್ಲಿಂದ ತರೋಣ ಅಂತಾರೆ. ಹಾಲು ತರೋದು ನಾವು ತರಬೇಕು, ಮತ್ತೊಂದು ಎಲ್ಲ ನಾವು ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ನೋಡೋಣ, ಪಾಠ ಹೇಳ್ಕೊಡೋಣ ಅಂತ ಕೇಳ್ತಾರೆ. ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ಸರ್. ಒಂದು ಬಾತ್ರೂಮ್ ತೊಳೆಯಕ್ಕೆ ಸ್ಕೂಲ್ ವರ್ಷಕ್ಕೆ ಇವತ್ತವರೆಗೂ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಒಬ್ರು ಸ್ಟಾಫ್ ಇಲ್ಲ ಸರ್. ಗ್ರೂಪ್ ಡಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಅದಕ್ಕೆ ಯಾವುದೇ ಫಂಡ್ ಇಲ್ಲ ಸರ್. 58,000 ಖರ್ಚು ಮಾಡಿ ಯಾವ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದೀವಿ ಮಕ್ಕಳಿಗೆ? 36% ಆಫ್ ಅವರ್ ಸ್ಟೇಟ್ಸ್ ಪಾಪ್ಯುಲೇಷನ್ ಇಸ್ ಬಿಲೋ 30. ವಾಟ್ ಆರ್ ವಿ ಡೂಯಿಂಗ್ ಫಾರ್ ದೆಮ್? ಎಷ್ಟು ಕೊಟ್ಟಿದೀವಿ ಸರ್ ಈ ಬಜೆಟ್ ಅಲ್ಲಿ? 4 ಲಕ್ಷ ಕೋಟಿ ಬಜೆಟ್. ಇವತ್ತಿನ ಯುವಕರು ನಾಳೆಯ ಪ್ರಜೆಗಳು. ಏನ್ ಕೊಡ್ತಾ ಇದೀವಿ ಬಜೆಟ್ ಅಲ್ಲಿ? ಬಡವರ ಪರವಾದಂತ ಬಜೆಟ್. ಗ್ಯಾರಂಟಿಗಳು ಮಾತ್ರ ಕಾಂಗ್ರೆಸ್ ಅವ್ರ ಗ್ಯಾರಂಟಿಗಳ ಅನುಷ್ಠಾನ ಮಾಡಕ್ಕೆ 3 ವರ್ಷದಿಂದ ಬಜೆಟ್ ನಡೀತಾ ಇದೆ. ನನಗೊಂದು ಅರ್ಥ ಆಗ್ಬಿಡ್ತು, ವಿರೋಧ ಪಕ್ಷದವ್ರು ಎಲ್ಲಾರ್ದು ಕೇಳಿದೆ. ಅಜೆಂಡಾ ಸಿಂಪಲ್, ಕೇಂದ್ರ ಸರ್ಕಾರ ಹಣ ಕೊಡಲ್ಲ, ಗ್ಯಾರಂಟಿ ನಾವು ಅನುಷ್ಠಾನ ಮಾಡಿದೀವಿ, ಫಿಸ್ಕಲ್ ಡೆಫಿಸಿಟ್ ಒಳಗಡೆ ನಾವು ಇದೀವಿ, ಇಷ್ಟೇ ಇವ್ರು ಡಿಫೆನ್ಸ್. ಬಡವರಿಗೆ ಏನ್ ಮಾಡಿದೀವಿ? ಮುಖ್ಯಮಂತ್ರಿಗಳ ಬಗ್ಗೆ ನಾನು ಜಾಸ್ತಿ ಗೌರವ. ಕೇಂದ್ರ ಸರ್ಕಾರ ತರ ನಿಮ್ಮ ಅಜೆಂಡಾ ನೀವು ಸಾಲ ಮನ್ನಾ ಮಾಡಿ ಅದಾನಿಗೆ ಜನಸಾಮಾನ್ಯರಿಗೆ ಏನ್ ಬೇಕು ಕೇಳಿದ್ರೆ ಜನಸಾಮಾನ್ಯರಿಗೆ ಏನ್ ಬೇಕು ಕೇಳಿದ್ರೆ ಮಾಹಿತಿ ಇಲ್ಲದೆ ಮಾತಾಡಬೇಡ. ನಾವು ಮಾತಾಡ್ತೀವಿ, ನೀವು ಮಾತಾಡಿದೀರಾ ಸರ್? ನಾನು ಮುಖ್ಯಮಂತ್ರಿಗಳು ಲಾಸ್ಟ್ 1-2 minutes ಕ್ಲೋಸ್ ಸರ್.